ಆಹಾ ಈ ಚುಮ್ಮು ಚಳಿಯೊಳಗೆ ಏನರ ಬಿಸಿ ಬಿಸಿ ತಿನ್ಬೇಕು ಅನ್ಸಾತೈತೆ ಅಂದ್ರೆ ಆದ್ರೆ ಟೈಮ್ ಇಲ್ಲ ಮಾಡ್ಕೊಳಕ್ಕೆ. ಏನಿಲ್ಲರಿ, ಬರೀ ಒಂದು ಬೌಲ್ ಅನ್ನ ಇದ್ರೆ ಸಾಕು ನೋಡ್ರಿ. ನಮಗೆ 10 ನಿಮಿಷದಾಗ ನಾವು ಇವತ್ತು ಅನ್ನದಿಂದ ಬಜ್ಜಿ ಮಾಡ್ಕೊಂಡ್ಬಿಡ್ಬೋದು. ಟೀ ಕಾಫಿ ಜೊತೆ ಅಂತೂ ಭಾರಿ ಸೂಪರಾಗಿ ತಿಂತಾ ಇದ್ರೆ ಎಷ್ಟು ತಿಂದ್ವಿ ಅನ್ನೋದು ಗೊತ್ತಾಗಲ್ಲ, ಅಷ್ಟು ಸೂಪರಾಗದಾವ. ಮತ್ತು ಇದಕ್ಕೆ ಮೊಸರು, ರವೆ ಮತ್ತು ಸೋಡಾ ಏನು ಬಳಸಿಲ್ಲ ನೋಡ್ರಿ. ಸಿಂಪಲ್ಲಾಗಿ ಮಾಡಿ ತೋರ್ಸಾತೇನೆ ನಾನು ಇವತ್ತು. ಈಗ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೇನೆ ನೋಡ್ರಿ. ಫಸ್ಟಿಗೆ ಒಂದು ಬೌಲ್ ಅನ್ನ ತೊಗೊಂಡಿನಿ ನೋಡ್ರಿ. ಒಂದು ಬೌಲ್ಗಿಂತ ಒಂದು ಸ್ವಲ್ಪ ಕಡಿಮೆನೇ ಐತಿ. ಈಗ ನಾನು ರಾತ್ರಿ ಉಳ್ದಿದ್ದು ಅನ್ನ ತೊಗೊಂಡೀನಿ. ಬಿಸಿ ಅನ್ನ ತೊಗೊಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಅದು ಸರಿಯಾಗೋದಿಲ್ಲ ಮಾಡೋಕೆ. ಇದು ನಾ ರಾತ್ರಿ ಉಳ್ದಿದ್ದು ಅನ್ನ ಮಾಡಿ ತೋರ್ಸಾತೀನಿ. ರಾತ್ರಿ ಉಳ್ದಿದ್ದು ಬರೀ ಚಿತ್ರಾನ್ನ, ತಾಲಿಪಟ್ಟಿ ಇಂಥದ್ದು ಮಾಡಿದ್ರೆ ಬೇಜಾರಾಗಿದ್ರೆ ಇದನ್ನು ಬಜ್ಜಿ 10 ನಿಮಿಷದಾಗ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಆರಾಮಾಗಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ, ಅದಕ್ಕೆ ಅನ್ನ ಹಾಕ್ಕೊಂಡೇನಿ. ಮತ್ತು ಒಂದು ಅರ್ಧ ಉಳ್ಳಾಗಡ್ಡಿನ ಇರತ್ತಿ ಉದ್ದುದ್ದಕ್ಕೆ ಹೆಚ್ಚು ಹಾಕೊಂಡೇನಿ ನೋಡ್ರಿ. ದಪ್ಪಗೆ ಹೆಚ್ಚಗೋರಿ ನಡಿತೈತಿ. ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಹಂಗೆ ರುಬ್ಕೊಂಬರ್ರಿ ಇದನ್ನು ನೋಡ್ರಿ. ಈ ರೀತಿ ಪೂರ ಹಿಟ್ಟು ಆದಂಗೆ ಆಗ್ಬೇಕು, ಆ ರೀತಿ ರುಬ್ಕೊಂಬರ್ಬೇಕು. ಆಮೇಲೆ ಒಂದು ಬೌಲ್ ತೊಗೊಂಡೇನಿ, ಆ ಬೌಲಿಗೆ ನಾನು ರುಬ್ಕೊಂಡು ಇಟ್ಕೊಂಡಿದ್ನೆಲ್ಲ ಅದನ್ನಿಷ್ಟನ್ನು ಹಾಕೊಂಡ್ಬಿಡ್ತೇನೆ ನೋಡ್ರಿ. ಮತ್ತು ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ಗೆ ಹೊಸ್ದಾಗಿ ಬಂದಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಕ್ಕೆ ಬೆಲ್ನ ಕರ್ತಿತ್ತಲ್ಲ ಅದನ್ನು ಹತ್ತಿದ್ರೆ ನಾನು ವಿಡಿಯೋ ಮಾಡಿ ಫಸ್ಟ್ ನಿಮ್ಗೆ ಬರ್ತೈತೆ ನೋಡ್ರಿ. ಈಗ ನಾನು ಇದಕ್ಕೆ ಅಕ್ಕಿ ಹಿಟ್ಟು ತೊಗೊಂಡೇನಿ ರೀ. 1 ಬೌಲ್ ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೆ, ಅದ್ರ ಒಂದು ಸ್ವಲ್ಪ ಉಳಿಸೇನಿ ನೋಡ್ರಿ ನಾನು. ಮತ್ತು 1-2 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕೋತೇನೆ ನೋಡ್ರಿ. ಮತ್ತು 1 ಸ್ಪೂನು ಜೀರಿಗೆ ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು ರೀ. ಈಗ ಇದಿಷ್ಟ ರೀ, ಒಂದು 4 ಸಾಮಾನಿಂದ ನೀವು ಮಸ್ತಾಗಿ ಬಜ್ಜಿ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಬಿಸಿ ಬಿಸಿಯಾಗಿ. ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಸಿಮೆಣ್ಸಿಕಾಯಿ ನೀವು ಸಣ್ಣಗಾದ್ರೆ ಹೆಚ್ಕೊಬೋದು, ಇಲ್ಲಾಂದ್ರೆ ಪೇಸ್ಟ್ ಆದರೂ ಮಾಡಿ ಹಾಕೋಬೋದು ರೀ. ಈಗ ಫಸ್ಟಿಗೆ ಹಿಟ್ಟು ಅನ್ನ ರುಬ್ಬಿದ್ವೆಲ್ಲ ಅದನ್ನೆಲ್ಲ ಕೂಡಿಸ್ಕೋರಿ. ಫಸ್ಟಿಗೆ ನೀರು ಹಾಕ್ಲಾರ್ದಂಗೆ ಈಗ ನಾ ಮಾಡ್ಕೊಂಡ ಸೇಮ್ ಅದೇ ರೀತಿನ ಫಸ್ಟ್ ಕೂಡಿಸ್ಕೋರಿ. ನಾವೀಗ ಫಸ್ಟಿಗೆ ನೀರು ಹಾಕೊಂಡು ಕಲಿಸ್ಕೊಂಡ್ಬಿಟ್ರೆ ಅದು ಈ ರೀತಿ ಕೂಡೋಂಗಿಲ್ಲ ರೀ ಅನ್ನ ಹಿಟ್ಟೊಳಗೆ. ಅದಕ್ಕೆ ನಾವು ಈ ರೀತಿ ಫಸ್ಟ್ ಕೈಲೇನ ಕೂಡಿಸ್ಕೊಂಡು ಆಮ್ಯಾಗ ಸ್ವಲ್ಪ ನೀರು ಹಾಕ್ಕೊಂಡು ನಮ್ಮದು ವಡೆ ಹಿಟ್ಟಿರ್ತೈತಲ್ಲ ಸೇಮ್ ಅದೇ ರೀತಿ ಕಲಿಸ್ಕೋಬೇಕು ನೋಡ್ರಿ. ಮತ್ತು ನಾ ಈಗ ವಿಡಿಯೋ ಮಾಡತ್ತಿದ್ದ TV, ಟ್ಯಾಬು, ಮೊಬೈಲ್ ಮತ್ತು ಎಲ್ಲ ಕಡೆ ಬರ್ತಿರ್ತೈತಿ. ನೀವು ಯಾವ ಊರಿಂದ ಮತ್ತು ಯಾವ ಕಡೆಯಿಂದ ನೋಡತ್ತೀರ ಅನ್ನೋದು ಕಮೆಂಟ್ ಮಾಡಿರಿ. ಮತ್ತು ವಿಡಿಯೋ ಹೆಂಗಾಗೈತೆ ಅನ್ನೋದು ಲೈಕ್ ಮಾಡಿ ಹೇಳ್ರಿ, ಕಮೆಂಟ್ ಮಾಡಿ ನೋಡ್ರಿ. ಈ ರೀತಿ ವಡೆ ಮಾಡ್ತೇವಲ್ಲ ನಾವು ಸೇಮ್ ಅದೇ ರೀತಿನ ಹಿಟ್ಟು ಕಲಿಸ್ಕೋಬೇಕು. ನೀವು ಬಜ್ಜಿ ಬಿಡ್ತಿರ್ತಾರಲ್ಲ ಅವಾಗ ಒಂದು ಸ್ವಲ್ಪ ಏನರ ಗಟ್ಟಿ ಅನಿಸಿದ್ರೆ ಇನ್ನೂ ಸ್ವಲ್ಪ ನೀರಾದರೂ ಹಾಕೋಬೋದು ರೀ. ನಾನು ಸ್ವಲ್ಪ ಗಟ್ಟಿ ಅನಿಸಿತ್ತು, ನಾನು ಬಿಡೋಬೇಕಾದ್ರೆ ಇನ್ನೂ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಬಿಡಾತಿದ್ದೆ ನೋಡ್ರಿ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಅದು ಕಾದೈತಿ. ಒಂದು ಸ್ವಲ್ಪ ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡು ಕಾಸ್ಕೊರಿ. ಪೂರ ಜೋರು ಉರಿ ಇಟ್ಕೊಂಡು ಎಣ್ಣೆ ಪೂರ ಕಾಸ್ಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಇವು ಹಾಕಿದ ಕೂಡನ ಕಲರ್ ಬಂದುಬಿಟ್ರೆ ಒಳಗಿನೂ ಚಲೋತಂಗೆ ಬೇಯೋಂಗಿಲ್ಲ. ಈ ರೀತಿ ಗುಂಡಾದಂಗೆ ಬಿಟ್ಕೋಬೇಕ್ರಿ. ಮೈಸೂರು ಬಜ್ಜಿ ಬಿಡ್ತೇವಲ್ಲ ಸೇಮ್ ಅದೇ ರೀತಿನ ಸಣ್ಣವಾಗಿ ಬಿಟ್ಕೋಬೇಕು ನೋಡ್ರಿ. ಈಗಂತೂ ಚಳಿ ಭಾಳ ಅಲ್ರಿ, ಏನರ ಬಿಸಿ ಬಿಸಿದ ತಿನ್ಬೇಕು ಅನಿಸ್ತೈತಿ ಟೀ ಕಾಫಿ ಜೊತೆ. ಇದಂತೂ ಭಾರಿ ಪರ್ಫೆಕ್ಟ್ ರೀ. 10 ಅಥವಾ 5 ನಿಮಿಷದಾಗ ನಿಮ್ಗೆ ಇದು ಆಗ್ಬಿಡ್ತೈತಿ ನೋಡ್ರಿ, ರೆಡಿ ಆಗಿಬಿಡ್ತೈತಿ. ಈಗ ಅದನ್ನು ಒಂದು ಸ್ವಲ್ಪ ಹೊಳ್ಸಿ ಹಾಕೋತೀನಿ. ಅದು ಎಣ್ಣೆ ನೋಡ್ರಿ ಈ ರೀತಿ ಬುರ್ಗ ಬರೋದು ಕಡಿಮೆ ಆತಂದ್ರೆ ಒಂದು ಸ್ವಲ್ಪ ಅವನ್ನ ಆ ಕಡೆ ಈ ಕಡೆ ಹೊಳ್ಳಿಸ್ಕೊಂತ ಹಾಕೋಬೇಕ್ರಿ ಬಜ್ಜಿನ. ಎಷ್ಟು ಮಸ್ತಾಗ್ಯಾವಲ್ರಿ, ಕುರುಮ್ ಅಂತಾವು. ಮತ್ತು ಒಳಗೂ ಅಷ್ಟು ಸಾಫ್ಟ್ ಆಗ್ಯಾವು. ಒಂದು ಸ್ವಲ್ಪನೂ ಎಣ್ಣೆ ಹಿಡಿದಿಲ್ಲ ನೋಡ್ರಿ. ಈ ರೀತಿ ನಾ ಕೈ ಆಡ್ಸಿತ್ತಂದ್ರೆ ಆ ರೀತಿ ಕೈ ಆಡ್ಸ್ಕೊಂಡ್ರೆ ಒಳಗೆಲ್ಲ ಚಲೋದಂಗೆ ಬೇಯ್ತಾವೆ ನೋಡ್ರಿ. ಈಗ ಬುರ್ಗ ಬರೋದೆಲ್ಲ ಕಡಿಮೆ ಆಯ್ತಲ್ಲ, ಒಳಗೆಲ್ಲ ಚಲೋತಂಗೆ ಬೆಂದಿರ್ತಾವೆ. ಈಗ ಅವನ್ನ ತೆಗಿತೇನೆ ನೋಡ್ರಿ. ಮಸ್ತಾಗ್ಯಾವಲ್ಲ, ಸೂಪರ್ ಆಗ್ಯಾವು. ನೀವು ಮಾಡ್ಕೊಂಡು ತಿನ್ನಿರಿ, ನಮಗೆ ಹೊಳ್ಳಿ ಮತ್ತು ಹೆಂಗಾಗ್ಯಾವ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಿಮಗೆ ಈಗ ಒಡೆ ತೋರಿಸ್ತೇನೆ ನೋಡ್ರಿ, ಎಷ್ಟು ಪಳ್ಳಾಗ್ಯಾವ ಒಳಗೆ ನೋಡ್ರಿ. ಎಷ್ಟು ಚಲೋ ಆಗ್ಯಾವಲ್ಲ, ಮಸ್ತ್ ಆಗ್ಯಾವು. ಇದುವರೆಗೂ ಸೋಡಾ, ರವೆ, ಮೊಸರು ಹಾಕಿಲಾರ್ದ ಯಾರೂ ಮಾಡಿ ತೋರಿಸಿಲ್ಲ. ಇದು ಫಸ್ಟ್ ಮಾಡಿ ತೋರ್ಸತ್ತೀನಿ ನಾನು. ಈಗ ಮಾಡ್ಕೊಂಡು ತಿನ್ನಿರಿ. ನೋಡಿದ ತಕ್ಷಣ ನೀವು ಮಾಡ್ಕೊಂಡು ತಿನ್ಬೇಕು ಅನಿಸ್ತೈತೆ ನೋಡ್ರಿ, ಅಷ್ಟು ಚಲೋ ಆಗಿರ್ತಾವೆ. ಮತ್ತು ಅನ್ನ ಉಳಿದಿದ್ರೆ ಅದನ್ನು ಚೆಲ್ಲಾಕು ಮನಸ್ಸು ಬರೋಂಗಿಲ್ಲ. ಈ ರೀತಿ ಬಜ್ಜಿ ಮಾಡ್ಕೊಂಡು ತಿಂದ್ರೆ ಸೂಪರಾಗಿರ್ತಾವೆ. ಒಂದು ಸತಿ ಮಾಡ್ಕೊಂಡು ತಿಂದು ಖುಷಿ ಪಡ್ರಿ, ಆರೋಗ್ಯವಾಗಿರ್ರಿ. ಇದೇ ಥರ ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.